ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪೂಜಾರಿ ಅವರ ಮಗ ಮಂಜುನಾಥ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋದಾಲಗೊಪ್ಪ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವ್ರ ಮಗ ನೋಡಿ. ಶ್ರೀರಾಮ್ ಸೇನೆ ಭಕ್ತ ಶ್ರೀಕಾಂತ್ ಪೂಜಾರಿ ಇವತ್ತು ಜಾಮೀನು ಸಿಕ್ಕಿದೆ. ಈ ಸುಪಟ್ಟಿಗೆ ಅವರ ಸುಪುತ್ರ ಮಂಜುನಾಥ್ ನನ್ನ ಜೊತೆ ಅವ್ರನ್ನ ಮಾತಾಡ್ತೀನಿ. ನಿಮ್ಮ ತಂದೆಯವರು ಕಳೆದ ಒಂದು ವಾರದಿಂದ ಒಳಗಡೆ ಇದ್ದರು, ಇವತ್ತು ಜಾಮೀನು ಸಿಕ್ಕಿದೆ, ಏನು ಅನಿಸ್ತಾ ಇದೆ? ಭಾಳ ಖುಷಿ ಅಂತ ಅನ್ಸತ್ತೆ ಸರ್. ಮತ್ತು ಜನರ ಸೇವೆಗೆ ಮತ್ತು ಹಿಂದೂ ಧರ್ಮ ಕಾರ್ಯಕರ್ತರಿಗೆ ಎಲ್ಲ ಧನ್ಯವಾದ ಅಂತ ಹೇಳ್ತೀನಿ. ಇವತ್ತು ಜಾಮೀನು ಸಿಕ್ಕಿದೆ, ಇವತ್ತೇ ಎಲ್ಲ ನಾಳೆ ಬಿಡುಗಡೆ ಅಂತ ಹೇಳಿದ್ದಾರೆ ಸರ್. ಕಳೆದ ಒಂದು ವಾರದಿಂದ ನಿಮ್ಮ ಜೊತೆಗಿರಲ್ಲ, ಕಳೆದ ಶುಕ್ರವಾರನೇ ಆಗಿತ್ತು, ಇವತ್ತು ಮತ್ತೆ ಶುಕ್ರವಾರ ಬಂದಿದೆ. ಇವತ್ತು ಶುಕ್ರವಾರ ತಮ್ಮ ತಂದೆ ಒಳಗಡೆ ಹೋಗಿದ್ರು, ಎರಡು ಕೈ ಇಲ್ಲ ಅಂತಂದರೆ ಶಸ್ತ್ರಚಿಕಿತ್ಸೆ ಆಗಿತ್ತು ನಿಮ್ಮ ತಂದೆಯವರಿಗೆ. ಅದೇ ಸರ್, ಊಟ ಗೀಟ ಮಾಡ್ತಿದ್ದಿದ್ದಿಲ್ಲ ನಾವು, ಈಗ ಖುಷಿ ಅಂತ ಹೇಳ್ತಾ ಇದ್ದೀವಿ. ನೀವು ಏನು ಅನಿಸ್ತಾ ಇದೆ? ಈಗ ಖುಷಿ ಅಂತ ಅನ್ಸತ್ತೆ ಸರ್. ಅಲ್ಲ, ನಿಮ್ಮ ತಂದೆಗೆ ಆರಾಮಿರಲ್ಲ, ಎರಡು ಕೈ ಭುಜಕ್ಕೆ ಆಪರೇಷನ್ ಆಗಿತ್ತಲ್ಲ, ಅದಕ್ಕೆ ನಾವು ಕೂಡಲೇ ಅವ್ರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತೀವಿ. ಈಗ ಯಾವಾಗ ಬಿಡುಗಡೆ ಅಂತ ಹೇಳಿದಾರೆ ನಿಮ್ಮ ತಂದೆಯವ್ರನ್ನ? ಯಾವಾಗ ಬಿಡುಗಡೆ ಮಾಡ್ತಾರೆ? ನಾಳೆ ಇವತ್ತು ಸಂಜೆಲಿಂದ ನಾಳೆ ಬೆಳಗ್ಗೆಯಿಂದ ಹೇಳಿದ್ದಾರೆ. ಏನು ಅನಿಸ್ತಾ ಇದೆ? ಭಾಳಷ್ಟು ಎದುರು ನೋಡ್ತಾ ಇದ್ರಿ ನಿಮ್ಮ ತಂದೆಯವ್ರನ್ನು, ಯಾವಾಗ ಬರ್ತಾರೆ ಅಂತೇಳಿ. ತಾವು 2-3 ದಿನ ಕೋಟಿ ಗೀಟಿಗೆಲ್ಲ ಅಡ್ಡಾಡಿದ್ರಿ ಸರ್. ಅದೇ ಕೋಟಿ ಗೀಟಿ ಅಡ್ಡಾಡಿದ್ರೆ ಖುಷಿ ಅನ್ಸತ್ತೆ ಸರ್. ಈಗ ಏನೆಲ್ಲ ಮಾಡಿದ್ರು ವಕೀಲರು, BJP ಅವ್ರು ನಿಮಗೆಲ್ಲ ಏನೆಲ್ಲ ಮಾಡಿದ್ರಿ? ಈಗ BJP ಅವರು ಸಪೋರ್ಟ್ ಮಾಡಿದ್ದಾರೆ ಸರ್. ಈಗ ಎಲ್ಲ ಲಾಯರಿಗೆ ಎಲ್ಲ ಮೀಟ್ ಮಾಡಿ ಎಲ್ಲ ಮಾಡಿದೆ ಸರ್. ಈಗ ಲಾಯರ್ಗೂ ಮತ್ತು ಜಡ್ಜಿಗೆ ಧನ್ಯವಾದ ಅಂತ ಹೇಳ್ತೇನೆ ಸರ್. ಈಗ ನಿಮ್ಮ ತಂದೆಯವ್ರು ಗೊತ್ತಿತ್ತಾ ಈ ಕೇಸ್ ನನ್ನ ಮೇಲೆ ಇದೆ ಅಂತ? ನಿಮಗೇನಾದ್ರು ಒಂದಿನ ಹೇಳಿದ್ರ ನಿಮ್ಮ ತಂದೆಯವರು? ಇಲ್ಲ ಸರ್, ಏನು ಹೇಳಿದ ಈ ಕೇಸ್ ಅಂತ ಮಧ್ಯೆ ನಾವು ಅವಾಗ ಇದು ಮಾಡಿದ್ದಿಲ್ಲ ಸರ್ ನನಗೆ. ಈಗ ಮೊನ್ನೆ ಶುಕ್ರವಾರ ದಿನ ಹೇಳಿದ್ದೆ ಸರ್. ಈಗ ಅಲ್ಲ, ನಿಮ್ಮ ತಂದೆಯವ್ರಿಗೆ ಇಲ್ಲ ಹೊರಗಡೆ ಇಲ್ಲ, ನಿಮ್ಮ ಸಂಬಂಧ ಹಿಂಗೆ ಹೋರಾಟ ಆಗ್ತಿದೆ ಅಂತೇಳಿ ನಿಮ್ಮ ತಂದೆಯವ್ರು ಹೇಳ್ಕೊಂಡಿದ್ರೆ ರೀಸೆಂಟಾಗಿ ಮೊನ್ನೆ ಯಾವಾಗಾದರೂ? ಈಗ ಮೊನ್ನೆ ಒಂದ್ಸಲ ಹೇಳಿದ್ದೆ ಸರ್. ಈಗ ಹಿಂಗೆ ಆಗ್ತದೆ ಅಂತ ಹೇಳಿದ್ದೆ ಸರ್. ಈಗ ಇವತ್ತು ಕೊನೆಗೂ ಇವತ್ತು ನೀವು ತಂದೆಯವ್ರು ಬರ್ತಾರಾ? ಭಾಳಷ್ಟು ನಿರೀಕ್ಷೆ ಇಟ್ಟಿದ್ರಿ. ಏನು ಅನ್ನಿಸ್ತಾರೆ ನಿಮ್ಮ ತಂದೆ ಕುಟುಂಬಕ್ಕೆಲ್ಲ? ನಿಮ್ಮ ಕುಟುಂಬಕ್ಕೆ ಆಸರಿದ್ರೆ ನಿಮ್ಮ ತಂದೆ ಒಬ್ಬರೇ? ಹಾಂ ಸರ್, ಅದು ಖುಷಿ ಅನ್ಸತ್ತಿದ್ದಾರೆ. ಅವ್ರು ದುಡಿಯೋದು ಒಬ್ಬರು ಸರ್, ಅದಕ್ಕೆ ಭಾಳ ಜೀವನ ಮಾಡ್ಬೇಕು, ಆಟೋ ಹೊಡೆದು ಜೀವನ ಮಾಡಬೇಕು ಸರ್ ನಾವು. ಅದಕ್ಕೆ ಭಾಳ ಧನ್ಯವಾದ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಏನು ನಾವು ಕಳೆದ ಒಂದು ವಾರದಿಂದ ನಮ್ಮ ತಂದೆಯನ್ನು ಬಿಟ್ಟಿದ್ವಿ, ಇವತ್ತು ನಮ್ಮ ತಂದೆಗೆ ಜಾಮೀನು ಸಿಕ್ಕಿದೆ. ಹೀಗಾಗಿ ಈ ನಮ್ಮ ತಂದೆಗೆ ಜಾಮೀನಿಗೆ ಇವತ್ತು ಶ್ರಮಿಸಿದವರದಂತಹ ವಕೀಲರನ್ನು ಧನ್ಯವಾದ ಸಲ್ಲಿಸ್ತೀನಿ ಅನ್ನೋದು ಮಂಜುನಾಥ್ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋದಾಲಗೊಪ್ಪ, TV5 ಹುಬ್ಬಳ್ಳಿ.